Stars, welcome back to Mega YouTube channel. Yes, I'm so excited ಇವತ್ತು ಯಾಕೆ ಅಂತ ಹೇಳಿ ಶಿವರೇ. ಸೊ ನಾವು ಇವತ್ತು ಹೈಯೆಸ್ಟ್ ಮೌಂಟೇನ್ ರೇಂಜಿನ ಯುಎಗೆ ಹೋಗ್ತಾ ಇದೀವಿ. ಇದು ನೋಡಿಲ್ಲ ಜಾಗ, ನೋಡಿದ ಮುಂಚೆ ನನ್ನ ವೈಫ್ ತೋರ್ಸೋದಂತ ಬಂದಿದ್ದೀವಿ. ಲೆಟ್ಸ್ ಸಿ, ನೋಡೋದ ಜಾಗ ಹೆಂಗಿರುತ್ತೆ, ಏನೋ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಇವತ್ತು ನೋಡೋದ. ಎಸ್, ಐ ಆಮ್ ಸೊ ಎಕ್ಸೈಟೆಡ್. ಬನ್ನಿ ನೋಡೋಕೆ ಇವಾಗ ಹೋಗ್ತಾ ಇದ್ದೀವಿ ರಸಲ್ ಕೈಮಾ ಅಂತ. ಸೊ ಐ ಆಮ್ ಗೋಯಿಂಗ್, ಐ ಆಮ್ ಸೊ ಎಕ್ಸೈಟೆಡ್. ಬನ್ನಿ ನೋಡೋಣ. ಸೊ ಇವಾಗ ನಮ್ಮ ಕ್ಯಾಬ್ ಬಂದು ಕೂತ್ವಿ. ನೈಟೇ ರಾಸಲ್ ಕೈಮಾ ಹೋಟೆಲ್ ಡ್ರಾಪ್ ಮಾಡುವಾಗ ವಿ ಟೋಲ್ಡ್ ಹಿಮ್ ನೆಕ್ಸ್ಟ್ ಮಾರ್ನಿಂಗ್ ಬಂದು ಕರ್ಕೊಂಡು ಹೋಗಿ ನಮ್ಮನ್ನ ಅಂತ. ಈ ಅಗ್ರೀಡ್ ವಿತ್ ಫಾರ್ ಅ ಗುಡ್ ನೆಗೋಷಿಯೇಷನ್. ಸೊ ಇಲ್ಲಿಂದ ಆಲ್ಮೋಸ್ಟ್ 1 hour ಇದೆ ಡ್ರೈವು. ಕಂಪ್ಲೀಟ್ ಹಿಲ್ ರೇಂಜ್ ಏನೋ ಈ ನಮ್ಮ ಚಿಕ್ಕಮಂಗ್ಳೂರು ಘಾಟ್ ಸ್ಟೇಷನ್ ಹೆಂಗಿದೆಯೋ ರೂಟು ಅದೇ ಥರ ಎಕ್ಸಾಕ್ಟ್ ಅಲ್ಲಿ ಗಿಡ ಮರಗಳಿದೆ, ಇದೆ ಇಲ್ಲಿ ಬೆಟ್ಟ ಗುಡ್ಡಗಳು. ಬಟ್ ದ ಸೀನ್ರಿ ವಿಲ್ ಬಿ ನೈಸ್. ಆಲ್ಮೋಸ್ಟ್ 1 hour. ಅದಾದಮೇಲೆ ಹೇಗಂದರೆ ಅಲ್ಲಿ ದ ಮೋರ್ ವಿ ರೀಚ್ ಟು ದ ಮೋರ್ ವಿ ಗೋ ಕ್ಲೋಸರ್ ದ ಮೋರ್ ದ ಟೆಂಪ್ರೇಚರ್ ವಿಲ್ ಡ್ರಾಪ್. ಸೊ ಹೇಗಂದರೆ ಹತ್ರ ಹೋದಷ್ಟು ಟೆಂಪ್ರೇಚರ್ ಕಡಿಮೆ ಆಗ್ತಾ ಬರುತ್ತೆ. ಸಮ್ಟೈಮ್ ನಾವು ಲಾಸ್ಟ್ ಇಯರ್ ಜನವರಿಲಿ ಹೋದಾಗ ಆಲ್ಮೋಸ್ಟ್ 10 degree 8 degree ಸೆಲ್ಸಿಯಸ್ ಇತ್ತು, ತುಂಬ ಕೋಲ್ಡ್ ಇತ್ತು. ಈಗ ನೋಡೋದ ಸೇಮ್ ಇವಾಗ ಶುರು ಆಗಿದೆ, ವಿಂಟರ್ ಶುರು ಆಗಿದೆ. ಇವಾಗ ಇಲ್ಲಿ ಗೊತ್ತಾಗೋದಲ್ಲಿ ಏನಿದೆ ಅಂತ. ಹೌದು, ಇವಾಗ ನ್ಯಾಷನಲ್ ಹಾಲಿಡೇಸ್ ಅಂತ ಇದೆ ಇಲ್ಲಿ. ನ್ಯಾಷನಲ್ ನ್ಯಾಷನಲ್ ಹಾಲಿಡೇಸ್ ಅಂದರೆ 2 days ರಜಾ ಕೊಡ್ತಾರೆ. ಸೊ ಇವರಿಗೆ ಮಂಡೇ ಟ್ಯೂಸ್ಡೇ ಇತ್ತು, ಮೀನ್ ಸ್ಯಾಟರ್ಡೇ ಸಂಡೇ ಆಬ್ವಿಯಸ್ಲಿ ರಜಾ ಇರುತ್ತೆ ಇವರಿಗೆ. ಇನ್ನು 2 days ಎಕ್ಸ್ಟ್ರಾ ಸಿಕ್ಕಿದೆ ಅಲ್ಲ, ಸೊ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಸೊ ರಸಲ್ ಕೈಮಾಗೆ ಹೋಗೋಣ, ಅಲ್ಲಿ ಮೌಂಟೇನ್ ನೋಡ್ಕೊಂಬರಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಟಕ್ ಅಂತ ನನ್ನ ಹೊರಟ್ವಿ. ಸೊ ಇಲ್ಲಿ ಬಂದು ಸ್ಟೇ ಆಗಿ ಸೊ ಇವಾಗ ಮಾರ್ನಿಂಗ್ ಎದ್ದು ಹೋಗ್ತಾ ಇದ್ದೀವಿ. ನೋಡೋದು ಹೇಗಿರುತ್ತೆ ನೆಕ್ಸ್ಟ್ ಟೈಮ್ ಅಡ್ವೆಂಚರ್. ನಂಗೆ ತುಂಬ ಖುಷಿ ಆಗ್ತಿದೆ. ಇವಾಗ ಆಲ್ರೆಡಿ ಒಂದ್ಸಲ ಹೋಗಿದ್ದು ಬಂದಿದ್ದಾರೆ, ಇವಾಗ ಸೆಕೆಂಡ್ ಟೈಮ್ ಹೋಗ್ತಿರೋದು. ನಾನು ಫಸ್ಟ್ ಟೈಮ್ ಹೋಗ್ತಿರೋದು. ಅಲ್ಲಿ ಹೋದಾಗ ಅಲ್ಲಿ 2 ಆ್ಯಕ್ಟಿವಿಟಿ ಇದೆ, 2 ನಿಮ್ಗೆ ತೋರಿಸ್ತೀನಿ. ಒಂದು ಮಾತ್ರ ಸಖತ್ತು ಥ್ರಿಲ್ಲಿಂಗು, ಜೀವದ ಮೇಲೆ ಆಸೆ ಬಿಟ್ಟಿರೋರು ಬೇಕಾದ್ರೆ ಅದನ್ನು ಆಡ್ಬೋದು. ಲಿಟ್ರಲಿ ಹೇಳ್ಬೇಕಂದ್ರೆ ಅಂದರೆ ಸೇಫ್ಟಿ ಮೆಷರ್ಸ್ ಎಲ್ಲ ಇರುತ್ತೆ, 100% ಸೇಫ್ಟಿ ಮೆಷರ್ಸಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಅಗೇನ್ ಅಟ್ಲೀಸ್ಟ್ ನಾವು 1 ride ಆದ್ರೂ ಹೋಗ್ತೀನಿ. ಓಕೆನಾ, ನಾವು 1 ride ಹೋಗೋದ, ಇಬ್ರು ಹೋಗೋಣ. ನಾನು ಹೇಳ್ತಾ ಇದ್ದೆ ಸೆಕೆಂಡ್ ರೈಡು ಅದು ತುಂಬಾ ಅಡ್ರೆನಲ್ ರಶ್ ಇದೆ, ಅದು ಆಡೋಕ್ಕಾಗಲ್ಲ ಅಷ್ಟು ಸುಲಭವಾಗಿ. ನೋಡೋದ ವಿಡಿಯೋ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಆಫ್ ಮಾಡೋದು ನನ್ನ ಕಿವಿ ಎಲ್ಲ ಮುಚ್ಕೋತಿದೆ. ಸ್ಟಾರ್ಸ್ ಫೈನಲಿ ರೀಚ್ ಆದ್ವಿ.
ಹೇಳಿ. ಸೊ ಸ್ಟಾರ್ಸ್ ನಾವು ಇವಾಗ ಬಂದಿರೋ ಜಾಗ ಬಂದ್ಬಿಟ್ಟು ಜಬಲ್ ಜೈಸ್ ಅಂತ. ಹಾಂ ನಮ್ಮ ಸುತ್ತಮುತ್ತ ನೋಡಿದ್ರೆ ಬರೀ ಬೆಟ್ಟ ಗುಡ್ಡಗಳೇ. ರೂಟ್ ತುಂಬ ಚೆನ್ನಾಗಿತ್ತು, ಲೈಕ್ ವಿ ಎಂಜಾಯ್ಡ್ ಅ ಲಾಟ್. ಪ್ಲಸ್ ಇಲ್ಲಿ ವೆದರ್ ಇನ್ನೂ ಚೆನ್ನಾಗಿದೆ, ಕೂಲ್ ಆಗಿದೆ ಕಂಪೇರ್ಡ್ ಟು ಕೆಳಗಡೆ. ಇನ್ನೂ ಚೆನ್ನಾಗಿದೆ. ಸೊ ನಾವು ಇವಾಗ ಒಂದು ಗೇಮ್ ಆಡೋಕೆ ಹೋಗ್ತಾ ಇದ್ದೀವಿ. ಬೆಟ್ಟದ ಮಧ್ಯೆ ರೈಡ್ ಇರೋದು ತುಂಬ ಚೆನ್ನಾಗಿದೆ, ಸ್ಲೆಡ್ಜರ್ ಅಂತ. ನಾನು ಹೇಗಷ್ಟೇ ಆಗಲೇ ನೋಡಿ ಎದುರ್ಕೊಂತಿದ್ದಾರೆ ಬಿದ್ದರೆ ಏನಾಗ್ಬೋದು ಅಂತ. ನಾನು ಸೊ ಅವ್ರಿಗೆ ಹೇಳಿದೆ, ಬಿದ್ದರೆ ಶಿವನ್ ಪಾದ ಶಿವನ್ ದರ್ಶನ ಆಗುತ್ತೆ. ಬಿದ್ದರೆ ಮೇಲಿರೋ ಶಿವನ್ ದರ್ಶನ ಆಗುತ್ತೆ. ಕರೆಕ್ಟಾಗಿ ರೈಡ್ ಮುಗಿಸಿದ್ರೆ ಈ ಶಿವನ್ ದರ್ಶನ ಆಗುತ್ತೆ. ಸೊ ನೋಡೋದ ಯಾವ ಶಿವನ್ ನೋಡ್ತೀವಿ ಅಂತ. ಎಸ್, ಇವಾಗ ನೋಡ್ತಿದ್ದೀರಲ್ಲ ಅದೇ ಗೇಮ್. ಸೊ ಇವಾಗ ಆ ರೈಡಿಗೆ ಹೋಗ್ತಿರೋದು. ಸ್ವಲ್ಪ ಭಯ ಆಗ್ತಿದೆ ನೋಡಿ. ಇಲ್ಲಿಂದ ಕೆಳಗಡೆಯಿಂದ ಹೋಗ್ತಾರೆ. ಸೊ ಮೇಲೆಲ್ಲ ಸೊ ಯು ಗೈಸ್ ಕ್ಯಾನ್ ಸಿ ದಿಸ್. ಎಸ್, ಸೊ ಬನ್ನಿ ಹೋಗೋಣ. ಐ ಆಮ್ ಸೊ ಎಕ್ಸೈಟೆಡ್. ಹೇಗಿರುತ್ತೆ ನೋಡೋಣ. ಸೊ ಇದರಲ್ಲ ಶಿವನ ಹೋಗೋದು. ಎಸ್, ಫೈನಲಿ ಟಿಕೆಟ್ ತೊಗೊಂಡ್ವಿ. ಫೋನು ಮತ್ತು ಬ್ಯಾಗ್ ಹಲೋ ಇಲ್ಲ ಅಂತ ಹೇಳಿದ್ದಾರೆ. ನೋಡೋದ ಭಯ ಆಗಿದೆ, ಭಯ ಪಡ್ತಿದ್ದಾರೆ. ಅಂಬಿಗಶ್ರೀ ಬೈದಿಂದಾನೆ ಹೋಗ್ತಾರೆ, ಎಲ್ಲ ಬರ್ತಾರೆ, ದೇನಿಂದ ಬರ್ತಾರೆ. ನೋಡೋದ ಹೇ ಸ್ಟಾರ್ಸ್, ಹೋಗಿದ್ದು ಬಂದ್ವಿ ರೈಡು. ಇಟ್ ವಾಸ್ ಸೋ ನೈಸ್. ತುಂಬ ಚೆನ್ನಾಗಿತ್ತು. ಮತ್ತು ಫೋನ್ ಹಲೋ ಇರಲಿಲ್ಲ. ಸೊ ಫೋನ್ ಇಲ್ಲೇ ಕಾರಲ್ಲೇ ಇಟ್ಬಿಟ್ಟು ಹೋಗಿದ್ವಿ. ಸೊ ತುಂಬ ಚೆನ್ನಾಗಿತ್ತು. ತುಂಬ ಭಯಂಕರವಾಗಿತ್ತು. ಇದು ನನ್ನ ಸೆಕೆಂಡ್ ಟೈಮ್ ರೈಡ್, ಮೇಘೇಶ್ವರ್ ಫಸ್ಟ್ ಟೈಮು. ಸೊ ಆನ್ ಟಾಪ್ ಆಫ್ ದಿ ಮೌಂಟೇನ್ ಕರ್ಕೊಂಡು ಹೋಗಿ ಸ್ಲೈಡ್ ಚೆನ್ನಾಗಿರುತ್ತೆ. ಸೋಲೋ ರೈಡ್ ಹೋಗಬೇಕು. ಹೆಂಗಂದ್ರೆ ಬೆಟ್ಟದ ಮಧ್ಯೆ ನೀವು ಅದು ತುಂಬ ಫಾಸ್ಟ್ ಆಗಿರುತ್ತೆ. ನೀವು ಕಂಟ್ರೋಲ್ ಮಾಡ್ಬೋದು ಸ್ಪೀಡ್ನ. ಬಟ್ ನಿಮಗೆ ಜಾಸ್ತಿ ಥ್ರಿಲ್ ಬೇಕು ಅಂದರೆ ಯು ಕ್ಯಾನ್ ಗೋ ವಿತ್ ಅನ್ಕಂಟ್ರೋಲ್ ಸ್ಪೀಡ್. ಒನ್ ಗುಡ್ ಥಿಂಗ್ ಇಸ್ ಸೆಕ್ಯೂರಿಟಿ ಚೆನ್ನಾಗಿದೆ. ನೀವೇನು ಬೀಳಲ್ಲ, ಎಲ್ಲೂ ನಿಮ್ಗೆ ಭಯ ಆಗಲ್ಲ. ಭಯ ಆಗುತ್ತೆ ಆದರೆ ಸೇಫ್ಟಿ ಸೆಕ್ಯೂರಿಟಿ ಎರಡು ತುಂಬ ಚೆನ್ನಾಗಿದೆ. ಬ್ರೇಕ್ ಕಂಟ್ರೋಲ್ ಕೊಟ್ಟಿರ್ತಾರೆ. ನಿಮ್ಗೆ ಯಾವಾಗಾದ್ರೂ ಬ್ರೇಕ್ ಹಾಕೊಬೋದು. ಇಲ್ಲ ನಾನು ಸ್ಪೀಡಾಗಿ ಹೋಗ್ಬೋದು. ಬಟ್ ತುಂಬ ಚೆನ್ನಾಗಿತ್ತು ರೈಡು. ಸೊ ಅಲ್ಲಿ ಕಾಣಿಸ್ತಿದೆ, ಅಲ್ಲೇ ಹೋಗಿದ್ದಿದ್ದು ನಾವು. ಫುಲ್ಲು ಮೇಲೆ ಹೋಗಿದ್ವಿ. ತೋರಿಸ್ತೀನಿ ನೋಡಿ. ಇವಾಗ ನೋಡ್ತಿದ್ದೀರಲ್ಲ, ಇಲ್ಲ ಹೋಗಿದ್ದಿದ್ದು ನಾವು. ಇಟ್ ವಾಸ್ ಸೋ ಏನೋ ಸ್ಕೇರಿ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ರೈಡು. ನನಗಂತೂ ಎಲ್ಲ ಹೋಗ್ಬಿಡ್ತೀನೋ ಅಂತ ಭಯ ಆಗೋಗಿತ್ತು. ಸದ್ಯಕ್ಕೆ ಬದಿಕೊಂಡು ಬಂದೆ. ಬಟ್ ತುಂಬ ಚೆನ್ನಾಗಿತ್ತು. ಮತ್ತು ತುಂಬ ಚೆನ್ನಾಗಿತ್ತು ಸ್ಟಾರ್ಸ್. ಮನೇಲಿ ಇದ್ದು ಈ ಥರ ಹೊರಗಡೆ ಬಂದ ತಕ್ಷಣ ಏನೋ ಖುಷಿ ಆಗ್ತಿದೆ. ಎಸ್ಪೆಷಲಿ ಈ ಥರ ವೆದರು ಇಲ್ಲಿ ಈ ಥರ ಚಿಲ್ಲಾಗಿರೋ ವೆದರ್ ತಗೊಂಡು ನೋಡಿ ನಂಗೆ ತುಂಬ ವರ್ಷನ ಆಗೋಗಿತ್ತು ಆ್ಯಕ್ಚುಲಿ. ನಾನು ಇಂಡಿಯಾಗೆ ಬಂದಾಗಲೂ ಸಮ್ಮರು, ಇಲ್ಲಿದ್ದಾಗಲೂ ಸಮ್ಮರು. ಇವಾಗ ವಿಂಟರ್ ಸ್ಟಾರ್ಟ್ ಆಗಿದೆ. ಬಟ್ ಇಲ್ಲಿ ತುಂಬ ಚಳಿ ಇದೆ. ತುಂಬ ಚೆನ್ನಾಗಿದ್ದಾವೆ ಇದು. ಆಯಿತು, ನಾನು ಬೆಳಗ್ಗೆ ಹೇಳ್ದಂಗೆ ಬಂದ್ವಿ. ಮೌಂಟೇನ್ಸ್ ಬಂದ್ವಿ, ಗೇಮ್ ತಗೊಂಡ್ವಿ, ಟಿಕೆಟ್ ತಗೊಂಡ್ವಿ, ಇಬ್ಬರು ಒಂದು ರೈಡ್ ಹೋದ್ವಿ. ನನಗೆ ಮುಂಚೆ ಎಕ್ಸ್ಪೀರಿಯನ್ಸ್ ಇತ್ತು. ಅಂದರೆ ನಾನು, ನಮ್ಮ ತಂದೆಯವರು, ನಮ್ಮ ತಾಯಿಯವರೆಲ್ಲ ಬಂದಾಗ ಹೋಗಿದ್ವಿ. ಸೊ ಐ ಡಿಂಟ್ ಫೀಲ್ ದಟ್ ಮಚ್. ನನ್ನ ಭಯ ಮುಂಚೆ ಅಷ್ಟು ಭಯ ಇರಲಿಲ್ಲ. ಆದರೆ ನಮ್ಮ ಮೇಘೇಶ್ವರ ಮೊದಲನೇ ಭಯ ಇತ್ತು, ಮೊದಲನೇ ಸತಿ. ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಘೇಶ್ವರ? ಅಮೇಝಿಂಗ್, ಸಾಕಾಯಿತು. ಅವ್ರು ತುಂಬ ಖುಷಿಯಾಗಿದ್ದಾರೆ. ಸೊ ಈಗ ಚಳಿ ಇನ್ನೂ ಶುರುವಾಯಿತು. ಹೆಂಗಾರೆ ಕತ್ಲೆ ಆಗ್ತಾ ಚಳಿ ಶುರು ಆಗುತ್ತೆ. ಸೊ ನಾವಿರೋ ಬ್ಯಾಕ್ ಡ್ರಾಪ್ ನೋಡಿ, ತುಂಬ ಚೆನ್ನಾಗಿದೆ. ಸುತ್ತಮುತ್ತ ನೋಡೋಕ್ಕೆ ಫುಲ್ ಮೌಂಟೇನ್ಸ್ ಎಲ್ಲ ನೀವು ನೋಡಿದ್ರೆ. ಈಗ ನಮ್ಮ ಟ್ಯಾಕ್ಸಿ ಅವನಿಗೆ ಫೋನ್ ಮಾಡಿ ಹೇಳಿದ್ವಿ, ಬನ್ನಿ ಟೈಮ್ ಆಯ್ತು, ಮತ್ತೆ ರಾಸೆಲ್ ಖೈಮಾದಿಂದ ಅಬುದಾಬಿ ಹೋಗಬೇಕು. ಸೊ ಇಲ್ಲಿನ ರಾಸೆಲ್ ಖೈಮಾ ಪಯಣ ಇವತ್ತು ಮುಕ್ತಾಯ ಆಯಿತು. ಈಗ ಮತ್ತೆ ನಮ್ಮ ಮರಳಿ ನಮ್ಮ ಗೂಡಿಗೆ ಹೋಗ್ತೇವೆ. ನಾಳೆ ಒಂದೇ ರಜೆ ಇದೆ, ಮನೇಲಿ ರೆಸ್ಟ್ ಅಂತೀವಿ 2 ದಿನ ಸುತ್ತಾಡೋದಕ್ಕೆ. ನಾಳಿದ್ರಿಂದ ಮತ್ತೆ ನಮ್ಮ ಕಾರ್ಯಕ್ಕೆ ಮರಳಬೇಕು. ಸೊ ಈ ಲಾಗ್ ಇಲ್ಲೇ ಎಂಡ್ ಮಾಡ್ತಾಯಿದ್ವಿ.
ಮತ್ತೆ ಸಿಗೋಣ ಫ್ರೆಂಡ್ಸ್. ಈಗ ಇನ್ನೂ ಹೆಚ್ಚೆಚ್ಚಾಗಿ ವಿಡಿಯೋ ಮಾಡ್ತೀವಿ, ಇನ್ನೂ ಹೆಚ್ಚೆಚ್ಚಾಗಿ ಶಾರ್ಟ್ಸ್ ಮಾಡ್ತೀವಿ. ಆದಷ್ಟು ಸಪೋರ್ಟ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದಟ್ ಬಾಯ್, ಟೇಕ್ ಕೇರ್.